ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತು ಒಂದು ಹೊಸ ಸಾರಿ ಕುಚ್ಚು ಡಿಸೈನ್ನ ಹೇಗೆ ಹಾಕೋದು ಅಂತ ನೋಡೋಣ. ಇದನ್ನು ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ಅಂತಲೇ ಕರಿಬೋದು. ಇದು ನಿಮಗೆ ಎಲ್ಲ ಥರ ಸ್ಯಾರಿಗೂ ಸೂಟ್ ಆಗುತ್ತೆ. ನೋಡಿ, ಹೀಗೆ ಆರಳೆ ದಾರಾನ ಬೆರಳ ಮೇಲೆ ಸುತ್ಕೊಂಡಿದ್ದೀನಿ. ತುದಿಗೆ ನಾಟ್ ಹಾಕಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಬಳಸ್ತಿರೋವಂಥದ್ದು ನೀಡಲ್ ನಂಬರ್ 10 0.75 mm ಕ್ರೋಶ. ಬನ್ನಿ ಈಗ ಕುಚ್ಚನ್ನ ಸ್ಟಾರ್ಟ್ ಮಾಡೋಣ. ನಾಟ್ ಹಾಕಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಹೀಗೆ ಬಟ್ಟೆಗೆ ಹಿಂದೆಗೆ ಸಪೋರ್ಟ್ ಮಾಡಿಕೊಂಡು ಒಂದು ಲಾಕ್ ಮಾಡ್ಕೋಬೇಕು. ಫಸ್ಟು ನೋಡಿ, ಹೀಗೆ ಒಂದು ಲಾಕ್ ಮಾಡಿಕೊಂಡು ಅದ್ರ ಪಕ್ಕ ಇನ್ನೊಂದು ಸಿಂಗಲ್ ಲಾಕ್ ಮಾಡ್ಕೊಳ್ತೀನಿ, ಥ್ರೆಡ್ ಸೆಕ್ಯೂರ್ ಆಗಿರಲಿ ಅನ್ನೋ ಕಾರಣಕ್ಕೆ. ನಾನು ಈ ಡಿಸೈನ್ಗೆ ಬಳಸ್ತಿರೋವಂಥದ್ದು ಮೀಡಿಯಮ್ ಸೈಜ್ ಬೀಡು. ಇದು ಕಾಪರ್ ಕಲರ್ ಇದೆ, ನೀವು ಯಾವ ಕಲರ್ ಆದರೂ ಬಳಸ್ಬೋದು. ಸ್ಯಾರಿ ಮ್ಯಾಚಿಂಗ್ ಮಾಡಿ ನೀವು ಬೀಡನ್ನ ಬಳಸ್ಕೊಳ್ಳಿ. ಹೀಗೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡೋಣ. ನೋಡಿ, ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ನ ಮಾಡಿಕೊಂಡು ಬಟ್ಟೆಗೆ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ಳಿ. ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ಮತ್ತೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಮತ್ತೆ ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆಗೆ ಡಿಸ್ಟೆನ್ಸ್ ನೋಡಿ ಹೀಗೆ ಸ್ಟ್ರೈಟಾಗಿ ಲಾಕ್ ಮಾಡಿ. ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ಮತ್ತೆ ಒಂದು ಬೀಡನ್ನ ತಗೊಂಡು ಬೀಡ್ ಇನ್ಸರ್ಟ್ ಮಾಡಿ ಫಸ್ಟಿಗೆ ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಬಟ್ಟೆಗೆ ಡಿಸ್ಟೆನ್ಸ್ ಚೆಕ್ ಮಾಡಿ ಹೀಗೆ ಒಂದು ಲಾಕ್ ಮಾಡ್ಕೊಳ್ಳಿ. ನಾನು ಹೀಗೆ ಒಟ್ಟು ಇಲ್ಲಿ 4 ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಇದು ಕೊನೆಯದು. ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ ಅಲ್ಲಿಗೆ ಹೀಗೆ ಒಂದು ಲಾಕ್ ಮಾಡ್ಕೊಳ್ಳೋದು. ನೋಡಿ, ಇಲ್ಲಿ ಒಟ್ಟು 4 ಬೀಡನ್ನ ಇನ್ಸರ್ಟ್ ಮಾಡಿ ಲಾಕ್ ಮಾಡಿದ್ದೀನಿ. ಈಗ 8 ಚೈನ್ ಹಾಕ್ಕೊಳ್ತೀನಿ. 1 2 3 4 5 6 7 ಹಾಗೆ 8 ಚೈನ್ನ ಹಾಕಿ ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬೇಡ, ಸ್ವಲ್ಪ ಒಳಗೆ ಹೀಗೆ ಯು ಶೇಪಿಗೆ 6 ಚೈನ್ ಡಿಸ್ಟೆನ್ಸ್ಗೆ ಹೀಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ, ಹೀಗೆ ಯು ಶೇಪಲ್ಲಿ ಬರಲಿ ಇದು. ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ಬೀಡ್ ಇನ್ಸರ್ಟ್ ಮಾಡ್ಕೊಳ್ಳೋದು. ಇದು 3 ಸ್ಟೆಪ್ಪಲ್ಲಿ ಬರುತ್ತೆ ಡಿಸೈನ್ ನಿಮಗೆ. ನೋಡಿ, ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಡಿಸ್ಟೆನ್ಸ್ ಚೆಕ್ ಮಾಡಿ ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ಳಿ. ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡೋದು, ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡೋದು. ಇದೇ ರೀತಿ ನಾನಿಲ್ಲೂ ಕೂಡ 4 ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಈ ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ. ಬ್ರೈಡಲ್ ಸ್ಯಾರೀಸಿಗೆಲ್ಲ ತುಂಬ ಸೂಟ್ ಆಗುತ್ತೆ. ಹಾಗೆ ಬ್ರೈಡಲ್ ಸ್ಯಾರಿ ಅಂತ ಅಲ್ಲ, ಯಾವ ಸ್ಯಾರಿಗಾದರೂ ಕೂಡ ನೀವು ಡಿಸೈನ್ನ ಪ್ರಿಫರ್ ಮಾಡ್ಬೋದು. ನೋಡಿ, ಇಲ್ಲಿ 3 ಬೀಡ್ ಆಗಿದೆ ಅಲ್ಲ. ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ಇನ್ನೊಂದು ಬೀಡನ್ನ ಹಾಕ್ಕೊಳ್ತೀನಿ. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಬಟ್ಟೆಗೂ ಕೂಡ ಲಾಕ್ ಮಾಡೋದು. ನೋಡಿ, ತುಂಬ ಸಿಂಪಲ್ ಡಿಸೈನ್ ಅನ್ಬೋದು. ಅಂದರೆ ಬೇಸಿಕ್ ಸ್ಟೆಪ್ ತುಂಬಾ ಸಿಂಪಲ್ ಆಗಿದೆ, ಬೇಗ ಕೂಡ ಆಗೋಗುತ್ತೆ. ಮತ್ತೆ ಈಗ 8 ಚೈನ್ನ ಹಾಕ್ಕೊಳ್ತೀನಿ. ನೋಡಿ, 8 ಚೈನ್ ಹಾಕಿ ಫಸ್ಟ್ ಡಿಸ್ಟೆನ್ಸ್ ಲಾಕ್ ಮಾಡಿದ್ವಲ್ಲ, ಫಸ್ಟ್ ಚೈನ್ನ ಲಾಕ್ ಮಾಡಿದ್ವಲ್ಲ ಅದೇ ರೀತಿಲಿ 6 ಚೈನ್ ಡಿಸ್ಟೆನ್ಸ್ಗೆ ಹೀಗೆ ಒಳಗೆ ಲಾಕ್ ಮಾಡಬೇಕು. ಅಂದರೆ ಯು ಶೇಪಲ್ಲಿ ಲಾಕ್ ಮಾಡಿ. ಏನಕ್ಕಂದರೆ ಇಲ್ಲಿ ಆರ್ಚ್ ಹಾಕೊಳ್ಳೋದ್ರಿಂದ ನಿಮಗೆ ಈ ಥರ ಇದ್ದರೆ ಆರ್ಚದ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಹೇಗೆ ಬಂತು ಅಂತ.
ಥ್ರೆಡ್ನ ಡ್ರ್ಯಾಗ್ ಮಾಡಿ ಮತ್ತೆ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳೋದು. ಹಾಗೆ ಬಟ್ಟೆಗೂ ಕೂಡ ಲಾಕ್ ಮಾಡೋದು. ಇದೇ ರೀತಿ ನಾನಿಲ್ಲಿ 4 ಬೀಡನ್ನ ಇನ್ಸರ್ಟ್ ಮಾಡಿ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡೋದು. ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆಗೆ ಹೀಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ 3 ಆಗಿದೆ ಅಲ್ಲ, ಮತ್ತೆ ಇನ್ನೊಂದು ಹಾಕೊಳ್ಳೋಣ. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಹೀಗೆ ಲಾಕ್ ಮಾಡೋದು. ನೋಡಿ ಇಲ್ಲಿ ಒಟ್ಟು 4 ಬೀಡ್ ಆಯಿತು. ಈಗ ಸ್ಟಾರ್ಟಿಂಗ್ ಮಾಡಿದ್ವಲ್ಲ ಇದೇ ರೀತಿ ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ ಫಸ್ಟ್ ಒಂದು ಲಾಕ್ ಮಾಡಿದ್ದೀನಿ, ಅದ್ರ ಪಕ್ಕ ಇನ್ನೊಂದು ಸಿಂಗಲ್ ಲಾಕ್ ಮಾಡಿ ಬೀಡ್ ಇನ್ಸರ್ಟ್ ಮಾಡಿ ಬೀಡನ್ನ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿದ್ದೀನಿ. ಇದೇ ರೀತಿ ನೋಡಿ ನಾನಿಲ್ಲಿ ಸ್ಟಾರ್ಟಿಂಗು 4 ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿದ್ದೀನಿ. ನಂತರ ಇಲ್ಲಿ 8 ಚೈನ್ ಹಾಕಿ 6 ಚೈನ್ ಡಿಸ್ಟೆನ್ಸ್ಗೆ ಲಾಕ್ ಮಾಡಿದ್ದೀನಿ. ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿದ್ದೀನಿ. ಇದೇ ರೀತಿ 4 ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿರೋ ಅಂಥದ್ದು. ಮತ್ತು 8 ಚೈನ್ ಹಾಕಿ 6 ಚೈನ್ ಡಿಸ್ಟೆನ್ಸ್ಗೆ ಲಾಕ್ ಮಾಡಿದ್ದೀನಿ. ಇದೇ ರೀತಿ ನೀವು ಸ್ಯಾರಿ ಪೂರ್ತಿ ಬೇಸ್ ಲೈನ್ನ ಕಂಟಿನ್ಯೂ ಮಾಡ್ತಾ ಬನ್ನಿ. ನಾನು ಹೀಗೆ ಕಂಟಿನ್ಯೂ ಮಾಡ್ತಾ ಬರ್ತೀನಿ. ನೋಡಿ ಹೀಗೆ ನಾನು ಸ್ವಲ್ಪ ಡಿಸ್ಟೆನ್ಸ್ವರೆಗೂ ಹಾಕ್ಕೊಳ್ತಾ ಬಂದಿದ್ದೀನಿ. ಎಂಡಲ್ಲಿ 4 ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿದ್ದೀನಿ. ಈಗ 2 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ನಾನು ಇಲ್ಲಿ ನೆಕ್ಸ್ಟ್ ಸ್ಟೆಪ್ಪಿಗೂ ಅಷ್ಟೇ ಸೇಮ್ ಕಲರ್ ದಾರನ ಬಳಸ್ತಾ ಇದ್ದೀನಿ. ಫಸ್ಟಿಗೆ ಲಾಕ್ ಮಾಡಿದ್ವಲ್ಲ ಅದೇ ಪಾಯಿಂಟಿಗೆ ಒಂದು ಲಾಕ್ ಮಾಡ್ಕೊಳ್ಳೋಣ. ಹೀಗೆ ಒಂದು ಲಾಕ್ ಮಾಡಿ ಮತ್ತೆ ನಾನಿಲ್ಲಿ ಬೀಡ್ ಪಕ್ಕ ಒಂದು ಲಾಕ್ ಮಾಡ್ಕೊಳ್ತೀನಿ. ಏನಕ್ಕಂದರೆ ಹೇಳಿದ್ರೆ ಸ್ವಲ್ಪ ಸ್ಟ್ರೆಂತ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ, ಸ್ವಲ್ಪ ಸೆಕ್ಯೂರ್ ಆಗಿರುತ್ತೆ ಬೀಡು ಅನ್ನೋ ಕಾರಣಕ್ಕೆ. ಹೀಗೆ ಲಾಕ್ ಮಾಡಿದ್ಮೇಲೆ ನಾನಿಲ್ಲಿ 2 ಚೈನ್ ಹಾಕ್ಕೊಳ್ತೀನಿ. 2 ಚೈನ್ ಹಾಕಿ ಇಲ್ಲಿಗೆ ಬರುತ್ತೆ ನೋಡಿ, ಬಟ್ ಇಲ್ಲಿ ಪೂರ್ತಿ ಕಂಪ್ಲೀಟಾಗಿ ಬರ್ತಿಲ್ಲ, ಹಾಗಾಗಿ ನಾನಿಲ್ಲಿ 3 ಚೈನ್ ಹಾಕ್ಕೊಳ್ತೀನಿ. ಇಲ್ಲಿ 2 ಬೀಡ್ ಮಧ್ಯೆ ಒಂದು ಲಾಕ್ ಇದೆಯಲ್ಲ, ಆ ಲಾಕಿಗೆ ಹೋಗಿ ಒಂದು ಲಾಕ್ ಮಾಡ್ಕೊಳ್ತೀನಿ. ಈಗ ನೋಡಿ ಬೀಡ್ ಮೇಲೆ ಒಂದು ಪುಟ್ಟದೊಂದು ಆರ್ಚ್ ಬರುತ್ತೆ. ಮತ್ತೆ ಈಗ 5 ಚೈನ್ ಹಾಕ್ಕೊಳ್ತೀನಿ. ನೋಡಿ 5 ಚೈನ್ ಹಾಕಿ ಮತ್ತೆ 2 ಬೀಡನ್ನ ಬಿಟ್ಟು ಹೀಗೆ ಲಾಕ್ ಮಾಡಬೇಕು. ನೋಡಿ ಇಲ್ಲಿ 2 ಬೀಡನ್ನ ಬಿಟ್ಟು 2 ಬೀಡ್ ಆದಮೇಲೆ ಒಂದು ಲಾಕ್ ಮಾಡ್ಕೊಳ್ತೀನಿ. ಫಸ್ಟ್ ನಾನಿಲ್ಲಿ 1 ಬೀಡಿಗೆ ಆರ್ಚ್ ಥರ ಹಾಕಿದ್ದೀನಲ್ಲ, ನೆಕ್ಸ್ಟು 2 ಬೀಡಿಗೂ ಸೇರಿ ಒಂದು ಆರ್ಚ್ ಹಾಕ್ಕೊಳ್ತೀನಿ. ನೀಡಲ್ ಮೇಲೆ ದಾರ ತಂದು ಈ 8 ಚೈನ್ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪಿಗೆ ನೀಡಲ್ನ ಪಾಸ್ ಮಾಡಿ ಆ ಗ್ಯಾಪಿಂದ ಒಂದು ದಾರನ ತೊಗೊಬನ್ನಿ. ಈಗ ನೋಡಿ ನೀಡಲ್ ಮೇಲೆ ನಿಮಗೆ 3 ದಾರ ಕಾಣ್ತಾ ಇದೆ. ಇಲ್ಲಿ 2ಕ್ಕೆ 1 2ಕ್ಕೆ 1 ಹೀಗೆ ನೋಡಿ ನಾನು ಇಲ್ಲಿ ಡಬಲ್ ಕ್ರೋಶೆಟ್ನ ಮಾಡಿಕೊಂಡೆ. ಮತ್ತೆ ನೀಡಲ್ ಮೇಲೆ ದಾರ ತಂದು ಸೇಮ್ 8 ಚೈನ್ ಗ್ಯಾಪಿಗೆ ಹೋಗಿ ಆ ಗ್ಯಾಪಿಂದ ಒಂದು ದಾರನೇ ತಂದು ನೋಡಿ ಈಗ ನೀಡಲ್ ಮೇಲೆ 3 ದಾರ ಕಾಣುತ್ತಲ್ಲ, ಇದಕ್ಕೆ ನಾವಿಲ್ಲಿ ಡಬಲ್ ಕ್ರೋಶೆಟ್ನ ಮಾಡಬೇಕು. ಬಟ್ ತುಂಬ ಲೂಸಾಗಿ ಹಾಕಬೇಡಿ, ಹೀಗೆ ಮೀಡಿಯಮ್ ಸೈಜಲ್ಲಿ ನೀವು ಅಂದರೆ ಮೀಡಿಯಮ್ ಲೆಂತಲ್ಲಿ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳಿ. ಮತ್ತು ನೀಡಲ್ ಮೇಲೆ ದಾರ ತರೋದು 8 ಚೈನ್ ಗ್ಯಾಪಿಗೆ ಹೋಗಿ ಮತ್ತೆ ಒಂದು ದಾರ ತಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋವಂಥದ್ದು. ಈ ಚೈನ್ ಗ್ಯಾಪಲ್ಲಿ ಎಷ್ಟು ಹಿಡಿಸುತ್ತೆ ನೋಡಿ ಅಷ್ಟು ಡಬಲ್ ಕ್ರೋಶೆಟ್ನ ಹಾಕೊಳ್ಳಿ. ಮತ್ತು ನೀಡಲ್ ಮೇಲೆ ದಾರ ತರೋದು ಆ 8 ಚೈನ್ ಗ್ಯಾಪಿಗೆ ಹೋಗಿ ದಾರಾನ ತಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋದು. 2ಕ್ಕೆ 1 2ಕ್ಕೆ 1
ಹೀಗೆ ಆ ಚೈನ್ ಗ್ಯಾಪಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟು ಡಬಲ್ ಕ್ರೋಶೆಟ್ನ ಮಾಡ್ತಾ ಬನ್ನಿ. ಈ ಸ್ಯಾರಿ ಕುಚ್ಚು ಡಿಸೈನ್ ತುಂಬ ತಿಕ್ಕಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಅನ್ಬೋದು. ನೀವು ಇದನ್ನು ಯಾವ ಥರ ಸ್ಯಾರಿಗಾದರೂ ಪ್ರಿಫರ್ ಮಾಡಿ. ಮೈಸೂರು ಸಿಲ್ಕ್ ಸ್ಯಾರೀಸ್ಗೆ, ರೇಷ್ಮೆ ಸ್ಯಾರಿ ಅಂದರೆ ಬಾರ್ಡರ್ ಸ್ಯಾರೀಸ್ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ ಎಷ್ಟಾಗಿದೆ ನೋಡೋಣ. ಹನ್ನೆರಡಾಗಿದೆ. ಸೊ ಇನ್ನೂ ಗ್ಯಾಪ್ ಇರೋದ್ರಿಂದ ಸ್ವಲ್ಪ ಸರಿಸೋಕಾದ್ರೆ ಹೀಗೆ ಸ್ವಲ್ಪ ಸರಿಸ್ಕೊಂಡು ಹಾಕಿ, ತುಂಬ ಜಾಸ್ತಿ ಬೇಡ, ಒಂದು ಸ್ವಲ್ಪ, ನಿಮಗೆ ತೀರಾ ಟೈಟ್ ಅನ್ನಿಸ್ಬಾರ್ದು, ಬಟ್ ಪೂರ್ತಿ ಚೂರು ಗ್ಯಾಪ್ ಇಲ್ದಂಗೆ ಫಿಲ್ ಆಗಬೇಕದು. ನೋಡಿ ಇಲ್ಲಿ ಪೂರ್ತಿ ಫಿಲ್ ಆಗಿದೆ. ಬಟ್ ಸ್ವಲ್ಪ ಆಡ್ ನಂಬರ್ಸಲ್ಲೇ ನೀವೀಗ ಡಬಲ್ ಕ್ರೋಶೆಟ್ನ ಹಾಕೊಳ್ಳೋಕ್ಕೆ ಟ್ರೈ ಮಾಡಿ. ಏನಕ್ಕೆ ಅಂತ ಹೇಳಿದ್ರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ಮಿಡಲಲ್ಲಿ ಒಂದು ಬೀಡ್ ಬರುತ್ತಲ್ಲ, ಸೊ ಆ ಕಡೆ ಈ ಕಡೆ ಈವನ್ ನಂಬರ್ಸು, ಮಧ್ಯೆ ಬೀಡ್ ಹಾಕೋಕ್ಕೆ ಸರಿ ಆಗುತ್ತೆ. ಸೊ ನಾನಿಲ್ಲಿ 15 ಡಬಲ್ ಕ್ರೋಶೆಟ್ನ ಹಾಕಿದ್ದೀನಿ. ಸೊ ಈಗ ಇಲ್ಲಿ ಬೀಡ್ ಬಿಟ್ಟು ಪಕ್ಕದಲ್ಲಿ ಲಾಕ್ ಮಾಡಿದ್ದೀವಲ್ಲ, ಆ ಲಾಕಿಗೆ ಹೋಗಿ ಲಾಕ್ ಮಾಡ್ಕೊಳ್ಳೋಣ. ಈಗ ಇಲ್ಲಿರೋ ಬೀಡನ್ನ ಫ್ರಂಟಿಗೆ ಹೀಗೆ ಮಾಡ್ಕೊಳ್ಳಿ. ಹೀಗೆ ಬೀಡ್ ಲಾಕ್ ಮಾಡ್ಕೊಳ್ಳೋದು. ಈ ಆರ್ಚ್ ಆ ಕಡೆ ಈ ಕಡೆ ಎಂಡಲ್ಲಿ ಬೀಡನ್ನ ಒಂಚೂರು ಹೀಗೆ ಮುಂದೆ ತಳ್ಕೊಳ್ಳಿ. ನೋಡಿ ಹೇಗೆ ಬಂದಿದೆ ಅಂತ ಆರ್ಚು, ತುಂಬ ಸ್ಟಿಫಾಗಿ ಚೆನ್ನಾಗಿ ಬಂದಿದೆ. ಸೊ ಇಲ್ಲಿ ಲಾಕ್ ಆದಮೇಲೆ ಈಗ ನಾನು 5 ಚೈನ್ ಹಾಕ್ಕೊಳ್ತೀನಿ. ನೋಡಿ 5 ಚೈನ್ ಆದಮೇಲೆ 2 ಬೀಡನ್ನ ಬಿಟ್ಟು, ಅಂದರೆ ಹಿಂದೆ ಹಾಕಿದ್ದೀವಲ್ಲ ಅದೇ ಥರ 2 ಬೀಡನ್ನ ಬಿಟ್ಟು ಇಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಹೀಗೆ ನೋಡಿ 5 ಚೈನ್ ಹಾಕಿ ಲಾಕ್ ಮಾಡಿದ್ಮೇಲೆ ಇಲ್ಲಿ ಮತ್ತೆ ಒಂದು ಬೀಡ್ ಇದೆ ಅಲ್ಲ, ನೀಡಲ್ ಮೇಲೆ ದಾರ ತಂದು, ಈ ಬೀಡ್ ಹಾಗೇ ಇರಲಿ, ಈ 8 ಚೈನ್ ಗ್ಯಾಪ್ ಇದೆಯಲ್ಲ ಅದರೊಳಗೆ ನೀಡಲ್ನ ಪಾಸ್ ಮಾಡಿ, ಆ ಗ್ಯಾಪಿಂದ ಮತ್ತೊಂದು ದಾರನ ತಂದು ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಹಿಂದಿನ ಸ್ಟೆಪ್ಪಲ್ಲೇ ಮಾಡಿದ್ದೀವಲ್ಲ ಸೇಮ್ ಹೀಗೆ. ಇದರೊಳಗೆ ನಾನಿಲ್ಲಿ ಹಿಂದೆ 15 ಡಬಲ್ ಕ್ರೋಶೆಟ್ ಹಾಕಿರೋದ್ರಿಂದ ಇಲ್ಲೂ ಕೂಡ ನಾನು 15 ಡಬಲ್ ಕ್ರೋಶೆಟ್ನ ಹಾಕ್ಕೊಳ್ತೀನಿ. ತುಂಬ ಲೂಸಾಗಿ ಹಾಕ್ಕೋಬೇಡಿ, ಮೀಡಿಯಮ್ ಆಗಿ ಹಾಕ್ಕೊಳ್ಳಿ. ನೋಡಿ ನಾನಿಲ್ಲೂ ಅಷ್ಟೇ 15 ಡಬಲ್ ಕ್ರೋಶೆಟ್ನ ಹಾಕ್ಕೊಂಡಿದ್ದೀನಿ. ಮತ್ತು ಈ ಆರ್ಚನ್ನ ಒಂದು ಬೀಡನ್ನ ಬಿಟ್ಟು ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಒಂದು ಬೀಡನ್ನ ಬಿಟ್ಟು ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಈಗಲೂ ಅಷ್ಟೇ ನೋಡಿ ಬೀಡನ್ನ ಒಂದು ಸ್ವಲ್ಪ ಹೀಗೆ ಮುಂದೆ ಬರೋ ಹಾಗೆ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಆರ್ಚು, ತುಂಬ ಸ್ಟಿಫಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಇದೇ ರೀತಿ ನೀವು ಸ್ಯಾರಿ ಪೂರ್ತಿ ಅಂತ ಹೇಳಿದ್ರೆ ಫಸ್ಟ್ ಲೈನ್ ಎಲ್ಲಿವರೆಗೂ ಹಾಕಿರ್ತೀರಲ್ಲ ಹಾಗೆ ಕಂಟಿನ್ಯೂ ಮಾಡ್ತಾ ಬನ್ನಿ. ನೋಡಿ ಸೆಕೆಂಡ್ ಸ್ಟೆಪ್ ಎಂಡಲ್ಲಿ ನಾನಿಲ್ಲಿ 5 ಚೈನ್ ಹಾಕಿ ಲಾಕ್ ಮಾಡಿದ್ದೀನಲ್ಲ, 2 ಬೀಡನ್ನ ಬಿಟ್ಟು ಮತ್ತೆ 3 ಚೈನ್ ಹಾಕಿ ಈ ಬೀಡ್ ಪಕ್ಕನೇ ಲಾಕ್ ಮಾಡ್ಕೊಳ್ತಿದ್ದೀನಿ. ಸ್ಟಾರ್ಟಿಂಗಲ್ಲೂ ಅಷ್ಟೇ ನಾವು ಬೀಡ್ ಪಕ್ಕನೇ ಲಾಕ್ ಮಾಡಿದ್ದೀವಲ್ಲ, ಫಿನಿಶಿಂಗಿಗೋಸ್ಕರ ಇಲ್ಲೂ ಅಷ್ಟೇ ಬೀಡ್ ಪಕ್ಕನೇ ಒಂದು ಲಾಕ್ ಮಾಡಿ 2 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಳ್ಳೋಣ. ನಾನು ನೆಕ್ಸ್ಟ್ ಸ್ಟೆಪ್ಗೆ ಇಲ್ಲಿ ಮೆರೂನ್ ಕಲರ್ ದಾರನ ಬಳಸ್ತಾ ಇದ್ದೀನಿ. ಈಗ ನೋಡಿ ನಮಗೆ ಈ ಬೀಡ್ದು ರಿಕ್ವೈರ್ಮೆಂಟ್ ಇಲ್ಲ, ಹಾಗಾಗಿ ಆ ಬೀಡನ್ನ ಇಲ್ಲೇ ಬಿಟ್ಟು ಇಲ್ಲಿ ಲಾಕ್ ಮಾಡಿದ್ದೀವಲ್ಲ ಆ ಪಾಯಿಂಟಿಗೆ ಹೋಗಿ ಈ ದಾರಾನ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಫಸ್ಟಿಗೆ ಒಂದು ಲಾಕ್ ಮಾಡ್ಕೊಳ್ಳಿ. ಮತ್ತೆ ಈ 5 ಚೈನ್ ಗ್ಯಾಪ್ ಇದೆಯಲ್ಲ ಅದರೊಳಗೆ ಹೋಗಿ ಒಂದ್ಸಲ ಹೀಗೆ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ ಚೈನ್ ಹಾಕ್ಕೊಳ್ಳಿ. 2 3 4 ಚೈನ್ ಹಾಕಿದ್ದೀನಿ.
4 ಚೈನ್ ಹಾಕಿ ಈ 5 ಚೈನ್ ಗ್ಯಾಪ್ ಇದೆಯಲ್ಲ ಇದರೊಳಗೆ ಹೋಗಿ ಒಂದು ಲಾಕ್ ಮಾಡ್ಕೊಳ್ಳೋಣ. ನೀಡಲ್ ಮೇಲೆ ದಾರ ತಂದು ಇಲ್ಲಿ ನೋಡಿ ಒಂದು ಹೋಲ್ ಗ್ಯಾಪ್ ಕಾಣ್ತಾ ಇದೆಯಲ್ಲ, ಇಲ್ಲಿ ನೋಡಿ ಒಂದು ಹೋಲ್ ಗ್ಯಾಪ್ ಕಾಣ್ತಾ ಇದೆ. ಡಬಲ್ ಕ್ರೋಶೆಟ್ ಮೇಲ್ಗಡೆ ನಿಮಗೆ ಈ ಥರ ಹೋಲ್ ಗ್ಯಾಪ್ ಕಾಣುತ್ತೆ. ಆ ಗ್ಯಾಪಿಗೆ ಹೋಗಿ ಹೀಗೆ ದಾರಾನ ತಂದು ನೋಡಿ, ಇಲ್ಲಿ 3 ದಾರ ಬರುತ್ತಲ್ವ, ಇಲ್ಲಿ 3 ದಾರಕ್ಕೂ ಅಟ್ ಎ ಟೈಮಿಗೆ ನೀಡಲ್ನ ಪಾಸ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ನಾನು ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ತಂದು ಪಕ್ಕದ ಚೈನ್ ಗ್ಯಾಪಿಗೆ ಹೋಗಿ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ದಾರಾನ ತಂದು ನೋಡಿ, ಈಗ ನೀಡಲ್ ಮೇಲೆ 3 ದಾರ ಇದೆಯಲ್ಲ, 3 ದಾರಕ್ಕೂ ಈಗ ಅಟ್ ಎ ಟೈಮ್ ದಾರಾನ ಪಾಸ್ ಮಾಡಿ ಇಲ್ಲಿ ನೋಡಿ ಹಾಫ್ ಡಬಲ್ ಕ್ರೋಶೆಟ್ ಆಯಿತು. ಮತ್ತೆ ನೀಡಲ್ ಮೇಲೆ ದಾರ ತಂದು ಈಗ ಲಾಕ್ ಮಾಡಿದ್ನಲ್ಲ ಅದೇ ಸೇಮ್ ಗ್ಯಾಪಿಗೆ ಹೋಗಿ ಮತ್ತೆ ದಾರಾನ ತಂದು ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ನೋಡಿ ನಾನಿಲ್ಲಿ ಫಸ್ಟ್ ಡಬಲ್ ಕ್ರೋಶೆಟ್ ಮೇಲ್ಗಡೆ ನಾನಿಲ್ಲಿ 1 ಸಲ ಹಾಫ್ ಡಬಲ್ ಕ್ರೋಶೆಟ್ನ ಮಾಡಿದ್ದೀನಿ. ಬಟ್ ಪಕ್ಕದ ಹೋಲ್ ಗ್ಯಾಪಲ್ಲಿ ನಾನು ಸೇಮ್ ಗ್ಯಾಪಿಗೆ 2 ಸಲ ಹಾಫ್ ಡಬಲ್ ಕ್ರೋಶೆಟ್ನ ಮಾಡಿದ್ದೀನಿ. ನೋಡಿ ಮತ್ತೆ ನೀಡಲ್ ಮೇಲೆ ದಾರ ತಂದು ಈ ಡಬಲ್ ಕ್ರೋಶೆಟ್ ಹೋಲ್ ಗ್ಯಾಪಿಗೆ ಹೋಗಿ ದಾರಾನ ತಂದು ಈಗ ನೀಡಲ್ ಮೇಲೆ 3 ದಾರ ಇದೆಯಲ್ಲ ಹೀಗೆ ಅಟ್ ಎ ಟೈಮ್ ಹೀಗೆ ಪಾಸ್ ಮಾಡಿ ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ದಾರ ತಂದು ಪಕ್ಕದ ಹೋಲ್ ಗ್ಯಾಪಿಗೆ ಹೋಗಿ ಮತ್ತೆ ದಾರಾನ ತಂದು ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ದಾರ ತಂದು ಸೇಮ್ ಹೋಲ್ ಗ್ಯಾಪಿಗೆ ಹೋಗಿ ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿ ನಾನಿಲ್ಲಿ ಆಲ್ಟರ್ನೇಟಿವ್ ಆಗಿ ಒಂದೇ ಹೋಲ್ ಗ್ಯಾಪಿಗೆ 2 ಸಲ ಹಾಫ್ ಡಬಲ್ ಕ್ರೋಶೆಟ್ಟು ಹಾಗೆ ಇನ್ನೊಂದು ಹೋಲ್ ಗ್ಯಾಪಿಗೆ 1 ಸಲ ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ತಾ ಇದ್ದೀನಿ. ನೀವು ಪ್ರತಿಯೊಂದು ಹೋಲ್ ಗ್ಯಾಪಿಗೂ ಕೂಡ 2 ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಬೋದು. ಆದರೆ ಇಲ್ಲಿ ಸುಕ್ಕಾಗುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಹೀಗೆ ಆಲ್ಟರ್ನೇಟಿವ್ ಆಗಿ ಹಾಫ್ ಡಬಲ್ ಕ್ರೋಶೆಟ್ಸ್ನ ಮಾಡ್ತಾ ಇದ್ದೀನಿ. ಅಂದರೆ ಒಂದಕ್ಕೆ 1 ಸಲ, ಇನ್ನೊಂದು ಸೇಮ್ ಗ್ಯಾಪಿಗೆ 2 ಸಲ. ಹೀಗೆ ಮತ್ತೆ ನೀಡಲ್ ಮೇಲೆ ದಾರ ತಂದು ಪಕ್ಕದ ಹೋಲ್ ಗ್ಯಾಪಿಗೆ ಹೋಗಿ ದಾರಾನ ತಂದು ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ಮತ್ತೆ ನೀಡಲ್ ಮೇಲೆ ದಾರ ತಂದು ಅದ್ರ ಪಕ್ಕದ ಹೋಲ್ ಗ್ಯಾಪಿಗೆ ಹೋಗಿ ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ದಾರ ತಂದು ಸೇಮ್ ಹೋಲ್ ಗ್ಯಾಪಿಗೆ ಹೋಗಿ ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ಮತ್ತೆ ನೀಡಲ್ ಮೇಲೆ ದಾರ ತಂದು ಪಕ್ಕದ ಹೋಲ್ ಗ್ಯಾಪಿಗೆ ಹೋಗಿ 1 ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿ ಸ್ಟಾರ್ಟಿಂಗು 1 ಹಾಫ್ ಡಬಲ್ ಕ್ರೋಶೆಟ್ಟು, ಸೇಮ್ ಹೋಲ್ ಗ್ಯಾಪಿಗೆ 2 ಹಾಫ್ ಡಬಲ್ ಕ್ರೋಶೆಟ್ಟು, ಮತ್ತೆ 1 ಹಾಫ್ ಡಬಲ್ ಕ್ರೋಶೆಟ್ಟು, ಮತ್ತೆ 2 ಹಾಫ್ ಡಬಲ್ ಕ್ರೋಶೆಟ್ ಹೀಗೆ ಆಲ್ಟರ್ನೇಟಿವ್ ಆಗಿ ಹಾಕಿದ್ದೀನಿ. ಸೊ ಇಲ್ಲಿ 7 ಹೋಲ್ಗಳು ಫಿಲ್ ಆಗಿದೆ. ಈಗ ಥ್ರೆಡ್ನ ಡ್ರ್ಯಾಗ್ ಮಾಡಿ ಒಂದು ಬೀಡ್ನ ಇನ್ಸರ್ಟ್ ಮಾಡೋಣ. ಸೇಮ್ ಫಸ್ಟ್ ಸ್ಟೆಪ್ಪಲ್ಲಿ ಬಳಸಿದ್ನಲ್ಲ ಬೀಡು, ಇದೇ ಸೈಜ್ ಬೀಡನ್ನ ಬಳಸ್ತಾ ಇದ್ದೀನಿ. ಬೀಡ್ ಇನ್ಸರ್ಟ್ ಮಾಡಿ, ಬಟ್ ಇಲ್ಲಿ ಬೀಡ್ ಲಾಕ್ ಮಾಡ್ಕೊಳ್ಳೋದು ಬೇಡ. ನೀಡಲ್ ಮೇಲೆ ದಾರ ತಂದು ಇಲ್ಲಿ 1 ಹೋಲ್ ಗ್ಯಾಪ್ನ ಬಿಟ್ಟು ಅದ್ರ ಪಕ್ಕದ ಹೋಲ್ ಗ್ಯಾಪಿಗೆ ಹೋಗಿ ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ನೀಡಲ್ ಮೇಲೆ 3 ದಾರ ಇದೆಯಲ್ಲ, 3ಕ್ಕೂ ಒಂದೇ ಸಲ ಈ ಥರ ಥ್ರೆಡ್ನ ತರೋದು. ನೋಡಿ ಆ ಕಡೆನೂ 1 ಹಾಫ್ ಡಬಲ್ ಕ್ರೋಶೆಟ್ ಮಾಡಿರೋದ್ರಿಂದ ನಾನು ಈ ಸೈಡು 1 ಹಾಫ್ ಡಬಲ್ ಕ್ರೋಶೆಟ್ನ ಮಾಡಿದ್ದೀನಿ. ಮತ್ತೆ ನೀಡಲ್ ಮೇಲೆ ದಾರ ತಂದು ಪಕ್ಕದ ಹೋಲ್ ಗ್ಯಾಪಿಗೆ ಹೋಗಿ ದಾರಾನ ತಂದು ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ಈಗ ಮತ್ತೆ ನೀಡಲ್ ಮೇಲೆ ದಾರ ತಂದು ಸೇಮ್ ಹೋಲ್ ಗ್ಯಾಪ್ ಮುಂಚೆ ಹಾಕಿದ್ವಲ್ಲ ಅದೇ ಹೋಲ್ ಗ್ಯಾಪಿಗೆ ಹೋಗಿ ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ತೀನಿ. 1 ಹೋಲಿಗೆ 1 ಸಲ ಹಾಫ್ ಡಬಲ್ ಕ್ರೋಶೆಟ್ ಮಾಡೋದು, ಹಾಗೆ ಅದ್ರ ಪಕ್ಕದ ಹೋಲಿಗೆ 2 ಸಲ ಹಾಫ್ ಡಬಲ್ ಕ್ರೋಶೆಟ್ ಮಾಡೋದು. ಹೀಗೆ ಆಲ್ಟರ್ನೇಟಿವ್ ಆಗಿ ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ತಾ ಹೋಗಬೇಕು. ನೋಡಿ ಈಗ 1 ಹಾಫ್ ಡಬಲ್ ಕ್ರೋಶೆಟ್ ಮಾಡಿದ್ದೀನಿ. ನೀಡಲ್ ಮೇಲೆ ದಾರ ತಂದು ಪಕ್ಕದ ಹೋಲ್ ಗ್ಯಾಪಿಗೆ ಹೋಗಿ ಈಗ ನೋಡಿ ಸೇಮ್ ಹೋಲ್ ಗ್ಯಾಪಿಗೆ ಇನ್ನೂ ಒಂದ್ಸಲ ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ.
ಮತ್ತು ನೀಡಲ್ ಮೇಲೆ ದಾರ ತಂದು ಪಕ್ಕದ ಹೋಲ್ ಗ್ಯಾಪಿಗೆ ಹೋಗಿ ಒಂದು ಸಲ ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ನೀವು ಪ್ರತಿಯೊಂದು ಹೋಲಿಗೆ ಏನಾದರೂ ಈಗ ಹಾಫ್ ಡಬಲ್ ಕ್ರೋಶೆಟ್ನ 2 ಸಲ ಮಾಡಿದ್ರೆ ಬಟ್ ಇದು ನಿಮಗೆ ಇಲ್ಲಿ ಸುಕ್ಕು ಬಂದುಬಿಡುತ್ತೆ ಆರ್ಚು. ಈಗ 5 ಚೈನ್ ಗ್ಯಾಪ್ ಇದೆಯಲ್ಲ ಅದರೊಳಗೆ ಹೋಗಿ ಲಾಕ್ ಮಾಡೋಣ. ಮತ್ತೆ ಇಲ್ಲಿ 3 ಅಥವಾ 4 ಚೈನ್ ಹಾಕ್ಕೊಂಡು ಸೇಮ್ 5 ಚೈನ್ ಗ್ಯಾಪಿಗೆ ಹೋಗಿ ಮತ್ತೆ ಲಾಕ್ ಮಾಡೋದು. ನೋಡಿ ಸ್ಟಿಫಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಮತ್ತೆ ಈಗ ನೀಡಲ್ ಮೇಲೆ ದಾರ ತರೋದು ಆರ್ಚ್ ಹಾಕಿದ್ದೀವಲ್ಲ, ಆರ್ಚದ ಮೊದಲನೇ ಹೋಲ್ ಗ್ಯಾಪಿಗೆ ಹೋಗಿ ಒಂದು ಹಾಫ್ ಡಬಲ್ ಕ್ರೋಶೆಟ್ನ ಮಾಡೋಣ. ಮತ್ತು ನೀಡಲ್ ಮೇಲೆ ದಾರ ತಂದು ಪಕ್ಕದ ಹೋಲ್ ಗ್ಯಾಪಿಗೆ ಹೋಗಿ ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ತೀನಿ. ಮತ್ತು ನೀಡಲ್ ಮೇಲೆ ದಾರ ತಂದು ಸೇಮ್ ಹೋಲ್ ಗ್ಯಾಪಿಗೆ ಹೋಗಿ ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋದು. ನೋಡಿ ಇಲ್ಲಿ ಫಸ್ಟ್ನೇ ಹೋಲ್ ಗ್ಯಾಪಲ್ಲಿ 1 ಸಲ ಹಾಫ್ ಡಬಲ್ ಕ್ರೋಶೆಟ್ ಮಾಡಿದ್ದೀನಿ. ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ 2 ಸಲ ಹಾಫ್ ಡಬಲ್ ಕ್ರೋಶೆಟ್ನ ಮಾಡಿದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ತಂದು ಪಕ್ಕದ ಹೋಲ್ ಗ್ಯಾಪಿಗೆ ಹೋಗಿ 1 ಸಲ ಹಾಫ್ ಡಬಲ್ ಕ್ರೋಶೆಟ್ನ ಮಾಡೋಣ. ಮತ್ತು ನೀಡಲ್ ಮೇಲೆ ದಾರ ತಂದು ಅದ್ರ ಪಕ್ಕದ ಡಬಲ್ ಕ್ರೋಶೆಟ್ ಹೋಲ್ ಗ್ಯಾಪ್ಗೆ ಹೋಗಿ 2 ಸಲ ಹಾಫ್ ಡಬಲ್ ಕ್ರೋಶೆಟ್ನ ಮಾಡಬೇಕು. ಸೇಮ್ ಗ್ಯಾಪ್ಗೆ 2 ಸಲ ನೀಡಲ್ನ ತಂದು ಹಾಫ್ ಡಬಲ್ ಕ್ರೋಶೆಟ್ ಮಾಡುವಂಥದ್ದು. ಹೀಗೆ ಇಲ್ಲಿ 7 ಹೋಲ್ ಗ್ಯಾಪ್ಗೆ ಹಾಫ್ ಡಬಲ್ ಕ್ರೋಶೆಟ್ನ ಮಾಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಮತ್ತೆ 7 ಹಾಫ್ ಡಬಲ್ ಕ್ರೋಶೆಟ್ನ ಮಾಡಬೇಕು. ಅಂದರೆ 7 ಹೋಲ್ ಗ್ಯಾಪ್ಗೆ ಹಾಫ್ ಡಬಲ್ ಕ್ರೋಶೆಟ್ನ ಮಾಡಬೇಕು. ನೋಡಿ ಥ್ರೆಡ್ನ ಡ್ರ್ಯಾಗ್ ಮಾಡಿ ಬೀಡ್ ಇನ್ಸರ್ಟ್ನ ಮಾಡೋಣ. ಬಟ್ ಇಲ್ಲಿ ಬೀಡ್ ಲಾಕ್ ಮಾಡ್ಕೊಳ್ಳೋದು ಬೇಡ. ನೀಡಲ್ ಮೇಲೆ ದಾರ ತಂದು ಇಲ್ಲಿ ಒಂದು ಹೋಲ್ನ ಬಿಡಬೇಕು. ಅದ್ರ ಪಕ್ಕದ ಹೋಲ್ ಗ್ಯಾಪಿಗೆ ಹೋಗಿ ಹಾಫ್ ಡಬಲ್ ಕ್ರೋಶೆಟ್ನ ಮಾಡೋಣ. ಹೀಗೆ ಹಿಂದೆ ಹಾಕಿದ್ವಲ್ಲ ಅದೇ ಥರ ಒಂದು ಹೋಲ್ಗೆ 2 ಹಾಫ್ ಡಬಲ್ ಕ್ರೋಶೆಟು, ಮತ್ತೊಂದು ಹೋಲ್ಗೆ 1 ಹಾಫ್ ಡಬಲ್ ಕ್ರೋಶೆಟು, ಹೀಗೆ ಕಂಟಿನ್ಯೂ ಮಾಡ್ತಾ ಬರೋಣ. ನೋಡಿ ಮತ್ತೆ 7 ಹೋಲ್ಸ್ ಫಿಲ್ ಆದಮೇಲೆ ಪಕ್ಕದ 5 ಚೈನ್ ಗ್ಯಾಪಿಗೆ ಹೋಗಿ ಲಾಕ್ ಮಾಡಿ ಇಲ್ಲಿ 3 ಅಥವಾ 4 ಚೈನ್ ಹಾಕ್ಕೊಂಡು ಈ 5 ಚೈನ್ ಗ್ಯಾಪಿಗೆ ಹೋಗಿ ಲಾಕ್ ಮಾಡ್ಕೊಳ್ಳೋದು. ಮತ್ತೆ ನೀಡಲ್ ಮೇಲೆ ದಾರ ತಂದು ಸೇಮ್ ಹಿಂದೆ ಹಾಕಿದ್ವಲ್ಲ ಆರ್ಚು ಆ ಥರ ಹೋಲ್ ಗ್ಯಾಪ್ಗೆ ಹೋಗಿ ಹಾಫ್ ಡಬಲ್ ಕ್ರೋಶೆಟ್ನ ಆಲ್ಟರ್ನೇಟಿವ್ ಆಗಿ ಹಾಕೊಳ್ತಾ ಬರೋದು. ಅಂದರೆ ಒಂದು ಆರ್ಚ್ಗೆ ಅಂದರೆ ಒಂದು ಹೋಲ್ ಗ್ಯಾಪಿಗೆ 2 ಹಾಫ್ ಡಬಲ್ ಕ್ರೋಶೆಟು, ಇನ್ನೊಂದು ಹೋಲ್ ಗ್ಯಾಪ್ಗೆ 1 ಹಾಫ್ ಡಬಲ್ ಕ್ರೋಶೆಟ್ ಆಗಿ ಆಲ್ಟರ್ನೇಟಿವ್ ಆಗಿ ಹಾಕೊಳ್ತಾ ಹೋಗೋಣ. ಹೀಗೆ ನಾನು ಈ ಸ್ಟೆಪ್ನ ಕಂಟಿನ್ಯೂ ಮಾಡ್ತಾ ಬರ್ತೀನಿ. ಇಲ್ಲಿ ಎಂಡಲ್ಲಿ ಆರ್ಚ್ನ 5 ಚೈನ್ ಒಳಗೆ ಲಾಕ್ ಮಾಡಿದ್ದೀನಿ. ಮತ್ತೆ 4 ಚೈನ್ ಹಾಕಿ ಅದೇ 5 ಚೈನ್ ಒಳಗೆ ಮತ್ತೆ ಲಾಕ್ ಮಾಡಿದ್ದೀನಿ. ನೋಡಿ ಇಲ್ಲಿಗೆ ಹೋಗಿ ಒಂದು ಲಾಕ್ ಮಾಡ್ಕೊಳ್ಳೋಣ. ಹೀಗೆ ಒಂದು ಲಾಕ್ ಮಾಡಿ ನಾನಿಲ್ಲಿ 2 ಚೈನ್ನ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿ ಎಂಡಲ್ಲಿ ನಾನಿಲ್ಲಿ ಒಂದು ಬೀಡನ್ನ ಹಾಗೆ ಬಿಟ್ಟಿದ್ದೀನಿ. ಸ್ಟಾರ್ಟಿಂಗಲ್ಲೂ ಅಷ್ಟೇ ಹಾಗೆ ಬಿಟ್ಟಿದ್ದೀನಲ್ಲ, ಫಿನಿಶಿಂಗ್ ತುಂಬ ಚೆನ್ನಾಗಿರುತ್ತೆ. ನೀವು ಯಾವಾಗಲೂ ಅಷ್ಟೇ ಸ್ಟಾರ್ಟಿಂಗ್ ಏನು ಮಾಡ್ತೀರೋ ಎಂಡಲ್ಲೂ ಕೂಡ ಅದೇ ಥರ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ತುಂಬಾ ಸ್ಟಿಫಾಗಿ ಬಂದಿದೆ ಅಂತ ಆರ್ಚ್ಗಳೆಲ್ಲ. ಇದನ್ನ ಕಟ್ ಮಾಡಿ ಗ್ಲೂ ಹಾಕಿ ಸ್ಟಿಕ್ ಮಾಡ್ಬೋದು. ಇಲ್ಲಿರುವಂಥ ಥ್ರೆಡ್ನ ಬೇಕಾದ್ರೆ ಕುಚ್ಚು ಕಟ್ತೀವಲ್ಲ ಅದಕ್ಕೆ ಈ ದಾರನ ಸೇರಿಸ್ಕೋಬೋದು. ಇನ್ನು ಉಳಿದಿದ್ದಕ್ಕೆ ಥ್ರೆಡ್ನ ಕಟ್ ಮಾಡಿ ಗ್ಲೂನ ಹಾಕಿ ಸ್ಟಿಕ್ ಮಾಡೋಣ. ನೋಡಿ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ನೋಡಿ ಇದು ಮುಟ್ಟೋಕ್ಕೇ ತುಂಬ ಹಾರ್ಡಾಗಿ ತುಂಬ ತಿಕ್ಕಾಗಿದೆ ಆರ್ಚು. ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಈ ಡಿಸೈನು. ಬನ್ನಿ ಈ ಡಿಸೈನ್ಗೆ ಕುಚ್ಚು ಕಟ್ಟಿ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತೇಳಿ. ನೋಡಿ ನಾನಿಲ್ಲಿ ಕುಚ್ಚು ಕಟ್ಟಿದ್ದೀನಿ. 157 ದಾರನ ತೊಗೊಂಡು ಕುಚ್ಚು ಕಟ್ಟಿದ್ದೀನಿ. ಸೊ ಕುಚ್ಚು ಕಟ್ಟಿದ ಮೇಲೆ ನೋಡಿ ಫೈನಲ್ ಲುಕ್ ಹೇಗೆ ಬಂದಿದೆ, ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ. ಈ ಡಿಸೈನ್ಗೆ ಇಲ್ಲಿ ಸ್ಪೇಸ್ ಜಾಸ್ತಿ ಇರೋದ್ರಿಂದ ನೀವು ಎಷ್ಟು ಬೇಕಾದರೂ ಅಂದರೆ 150, 100, 120 ಈ ಥರ ಎಷ್ಟು ಎಳೆ ಬೇಕಾದರೂ ತೊಗೊಂಡು ಕುಚ್ಚು ಕಟ್ಬೋದು. ಇದಕ್ಕೆ ದಪ್ಪ ಕುಚ್ಚೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಫೈನಲ್ ಲುಕ್ಕು. ನೀವು ಇದನ್ನ ಗ್ರ್ಯಾಂಡ್ ಸ್ಯಾರೀಸ್ಗೆ ತುಂಬಾ ಸೂಟ್ ಆಗುತ್ತೆ.
ನಿಮಗೆ ಸ್ಯಾರಿ ಕುಚ್ಚು ಡಿಸೈನ್ ಏನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್.